ಛೇ, ನಮ್ಮ ಅಮ್ಮನ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ ಜೈಲ್ನಾಗೆ. ಅಲ್ಲ ಯಾರು ಬೇಗ ಬೇಲ್ ಕೊಡಿಸ್ರಿ ಅಂದರೆ ದುಡ್ಡು ಕಟ್ಟು ಹೋಗ್ರಿ, ಇನ್ನೂ ಒಂದು ವಾರ ಆಗುತ್ತೆ ಅಂತ ಹೇಳ್ದ. ಇನ್ನೇನು ಮಾಡೋದು, ಒಂದು ವಾರ ಗಟ್ಲೆ ಹೇಳ್ತಾ ಅವ್ರ ಮನೆ ಕುತ್ಕೊಂಬಕ್ಕಾಗಲ್ಲ ಅಂತನ ಅದೇ ಬಂದೆ. ನಮ್ಮ ಅತ್ತಿನ ಏಟು ಎಗರಾಡ್ತಾಳೋ ಏನು ಕತ್ತಿಯೋ. ಏನು ಯಾರು ಕಾಣಿಸ್ತಾ ಇಲ್ಲ. ಈಗ ಬಂದ? ಬಾ ಬಾ. ಹೌದು ಕಣ್ರಿ, ಈಗ ಬಂದೆ. ಅಲ್ಲ ನಮ್ಮಮ್ಮ ಜೈಲ್ನಾಗಿದ್ದಾರೆ, ನೋಡೋಕ್ಕಾದ್ರೂ ಬರಬೇಕೋ ಬೇಡವೋ? ನೀವು ಇಲ್ಲೇ ಇದ್ದೀರಲ್ಲ. ನೋಡಕ್ ಬರ್ಬೇಕಾಯ್ತಾ? ಕೆಲಸ ಬಿಟ್ಟು ನಾನೆಲ್ಲಿ ಬರೋಣ? ನೀನೇ ಹೋಗಿ ಅಲ್ಲೇನೆ 2-3 ದಿವಸ ಆಯ್ತು. ನೀನು ಹೋಗಿ ಅಲ್ಲಿ ಕುತ್ಕೊಂಡಿದ್ಯಾ. ಇಲ್ಲಿ ಮನೆ ಕೆಲಸ ಮಾಡೋರಿಲ್ಲ. ಅಮ್ಮ ನೋಡಿದ್ರೆ ಕೂಲಿ ಹೋಗುತ್ತೆ, ಆಶಾ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ತಾಳೆ, ಉಷಾ ನೋಡಿದ್ರೆ ಕಾಲೇಜ್ಗೆ ಹೋಗ್ತಾಳೆ, ಯಾರು ಇಲ್ಲ. ನೀನು ಹೋಗಿ ಅಲ್ಲಿ ಕುತ್ಕೊಂಡಿದ್ಯಾ, ಬರ್ಬೇಕು ತಾನೇ ನೋಡ್ಕೊಂಡು ಮಾತಾಡ್ಸ್ಕೊಂಡು. ಅಲ್ಲ ಏನ್ರಿ, ನಮ್ಮಮ್ಮ ಜೈಲ್ನಾಗಿದ್ದಾರೆ ಅಂತಂದ್ರೆ ನೀವು ಬರ್ಬೇಕಿತ್ತು ಅಂತ ಹೇಳ್ತಾ ಇದೀರಲ್ಲ. ಅಲ್ಲ ಹೆಂಗಿದ್ದಾರೆ ಏನು, ಹೋಗಿ ನೋಡ್ಕೊಂಡು ಬರೋಣ ಅನ್ನೋದು ಸ್ವಲ್ಪನೂ ಇಲ್ಲ ನಿಮ್ಗೆ. ನಮ್ಮ ಮನೆಯವ್ರ ಕಂಡ್ರೆ ನಿಮ್ಗೆ ಏನು ಒಂದು ಸ್ವಲ್ಪನೂ ಪ್ರೀತಿನೇ ಇಲ್ಲ ಬಿಡಿ. ಅತ್ತೆ ಜೈಲ್ನಾಗ ಐತಲ್ಲ, ಹೋಗಿ ನೋಡ್ಕೊಂಡ್ ಬರೋಣ, ಹೋಗಿ ಒಂದೆರಡು ಸಮಾಧಾನ ಮಾತಾದ್ರೂ ಹೇಳೋಣ ಅಂತನ ಅನ್ಸ್ಲೇ ಇಲ್ವಾ ನಿನಗೂ ಆಗ್ಲಿ ನಿಮ್ಮ ಅಮ್ಮಗಾಗ್ಲಿ ಯಾರಿಗೂ ನಿಮ್ಮ ಮನೆಯವ್ರಿಗೆ? ಯಾಕಮ್ಮ ಅನ್ಸುತ್ತೆ, ಯಾಕನ್ಸುತ್ತೆ ಹೇಳು? ನೀನು ಆ ಥರ ಈ ಮನೆಗೆ ನಿಯತ್ತಾಗಿ ಸೊಸೆಯಾಗಿದ್ದಿದ್ರೆ ನಮಗೂ ಅನ್ಸೋದು, ಅಯ್ಯೋ ನನ್ನ ಸೊಸೆರ ಅಮ್ಮಯ್ಯ ಜೈಲ್ನಾಗಿದ್ದಾಳಂತೆ, ಹೋಗಿ ನೋಡ್ಕೊಂಬರೋಣ ಮಾತಾಡ್ಸ್ಕೊಬರೋಣ ಅಂತ ಅನ್ನಿಸ್ತಿತ್ತು. ಆದರೆ ನೀನು ನಿಮ್ಮ ಅಮ್ಮಯ್ಯನ ಹಂಗಿಲ್ವೇ? ಯಾಕತ್ತೆ ನಾವು ಹೆಂಗಿದ್ದೀವಿ? ನಿಯತ್ತ ಕೆಲಸ ಮಾಡ್ಕೊಂಡು ಇಲ್ವಾ? ನಾನು ಮನೆ ಕೆಲಸ ಮಾಡ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡಿದ್ದೀನಿ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಇವರು ಕೆಲ್ಸಕ್ಕೆ ಹೋಗ್ತಾರೆ, ಆಶಾನು ಕೆಲ್ಸಕ್ಕೆ ಹೋಗ್ತಾಳೆ. ನಾನು ಎಷ್ಟು ಕಷ್ಟಪಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ನಾನು ಇಷ್ಟ ಕೆಲಸ ಮಾಡ್ತೀನಿ. ಮನೆ ಕಟ್ಟಬೇಕು ಅಂತ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ಯಾಕತ್ತೆ ಹಿಂಗೆ ಮಾತಾಡ್ತಾ ಇದೆಯಾ? ಏನು ಆಸೆ ಇಟ್ಕೊಂಡಿದ್ಯೋ ಎಲ್ಲ ಹಾಳು ಮಾಡೋ ಬುದ್ಧಿ ಇಟ್ಕೊಂಡಿದ್ಯಾ ಅಷ್ಟೇನೆ ನಿನ್ನ ಮನಸ್ಸಾಗಿ. ನಿಂದು ನಿಮ್ಮ ಅಮ್ಮಯಿಂದ ಒಂದೇ ಬುದ್ಧಿ, ಉದ್ಧಾರ ಆಗುವಂಥದ್ದು ಒಂದು ಇಲ್ಲ ನಿಮ್ಮ ತಲೆಗೆ. ಯೋಚನೆಗಳು ಬರೀ ಯಾರನ್ನ ಹೆಂಗೆ ಹಾಳು ಮಾಡೋದು, ಯಾರು ನಿಂದು ಕೆಳೆಯೋದು, ಯಾರ ಮದುವೆ ನಿಲ್ಸೋದು, ಗಂಡು ಹೆಣ್ಣಿಗೆ ಏನೇನು ಸುಳ್ಳು ಹೇಳೋದು, ಗಂಡಿಗೆ ಏನು ಸುಳ್ಳು ಹೇಳೋದು, ಹೆಣ್ಣಿಗೆ ಏನು ಸುಳ್ಳು ಹೇಳೋದು, ಬರೇ ಇದೇನೆ ನಿಂದು. ಇಂಥ ಮಾಡ್ತೀಯಾ? ತಿರ್ಗಾ ಹಂಗಂದ್ರು ಹಿಂಗಂದ್ರು ನನ್ನ ಬಗ್ಗೆ ಒಂದಿಷ್ಟು ಪ್ರೀತಿ ಇಲ್ಲ ಹಂಗೆ ಹಿಂಗೆ ಅಂತನ ಹೇಳ್ಕೊಂಬರೋದು ಎಲ್ಲಾರ ಕೂಟೇನು, ನಮ್ಗೆ ಆಗದೆ ಇರೋರ ಹತ್ರ ಎಲ್ಲಾನ. ಗೊತ್ತಿಲ್ವಾ ನಿನ್ನ ಬುದ್ಧಿ ನನಗೆ? ನಮ್ಮ ಅತ್ತೆ ಯಾಕೆ ಹಿಂಗೆ ರೇಗಾಡ್ತಾ ಇದ್ದಾಳೆ? ನಾನೇನು ಮಾಡಿದೆ ಅಂತ ತಪ್ಪು? ಏನಾಯ್ತೀಗ? ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಯಾಕೆ ಹಿಂಗೆ ಬೈತಾಳ್ತಾ ಇದ್ದಾಳೆ ನಮ್ಮ ಅತ್ತೆ ಅಂತಾನ? ನಿನ್ನ ಬುದ್ಧಿ ಎಲ್ಲ ಗೊತ್ತಾಯ್ತು ಕಣೆ. ನಮ್ಮ ಆಶನ್ ಮದುವೆ ನಿಲ್ಸಕ್ಕೆ ನೀನು ಏನೇನು ಸುಳ್ಳು ಹೇಳಿದ್ಯಾ ಅಂತಾನ ಎಲ್ಲ ಗೊತ್ತಾಯ್ತು ನನಗೆ. ಹಿಂಗೆ ಹೇಳಕ್ಕೆ ನಾಚಿಕೆ ಆಗಲ್ವೇನೆ ನಿನಗೆ? ಅದು ಬಿಟ್ಬಿಟ್ಟು ಇರೋ ಸತ್ಯ ಹೇಳಬೇಕು. ಮದುವೆ ಮಾಡ್ತೀವೋ ಬಿಡ್ತೀವೋ, ನಿನ್ನ ಆದ್ನಿಗೆ ನೀ ಒಳ್ಳೇದಾಗೋದು ನಿನ್ಗೆ ಇಷ್ಟ ಇಲ್ವೇನೆ? ನೀನು ಈ ಮನೆಯೊಳಗಿದ್ರೆ ಈ ಥರ ಕೆಲಸ ಮಾಡ್ತಿದ್ದ ನೀನು, ತಂದಿಗೆ ತಮಾಷೆ ಮಾಡೋಂಥ ಕೆಲಸನ? ಅಯ್ಯೋ ಅತ್ತೆ, ನೀವು ಏನು ಹೇಳ್ತಾ ಇದ್ರು ನನಗೇನು ಅರ್ಥ ಆಗ್ತಾ ಇಲ್ಲ. ನಾನೇನು ತಂದಿಗೆ ತಮಾಷೆ ನೋಡ್ತಾ ಇದ್ದೀನಿ? ನಾನೇ ಪಾಪ ನಮ್ಮ ಅಮ್ಮಯ್ಯನು ಜೈಲ್ನಾಗ ಐತೆ ಅಂತನ ಕೋರ್ಟಿಗೂ ಅಲ್ಗೂ ಇಲ್ಗೂ ಲಾಯರ್ ತಕ್ಕೂ ಎಲ್ಲ ಓಡಾಡ್ಕೊಂಡು ಸುಸ್ತಾಗಿ ಮನೆಗೆ ಬಂದಿದ್ದೀನಿ. ನಮ್ಮ ಅಮ್ಮಯ್ಯ ಇನ್ನೂ ಜೈಲ್ನಾಗ ಐತಲ್ಲಪ್ಪ, ಬೇಲಿ ಯಾವಾಗ ಸಿಗುತ್ತಪ್ಪ ಅಂತನ ನಾನು ಯೋಚನೆ ಮಾಡ್ತಿದ್ರೆ ನೀವು ನೋಡಿದ್ರೆ ಇನ್ನೇನೋ ಮಾತಾಡ್ತಾ ಇದ್ದೀರಲ್ಲ ಅತ್ತೆ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನನಗೆ ಮೊದಲೇ ದುಃಖ ಆಗ್ತಿದೆ. ನಮ್ಮ ಅಮ್ಮಯ್ಯ ಜೈಲ್ನಾಗ ಐತಲ್ಲಪ್ಪ ಅಂತನ, ಅಂಥದ್ರಲ್ಲಿ ನೀವು ಹಿಂಗೆಲ್ಲ ಮಾತಾಡಿ ಯಾಕತ್ತೆ ಹಿಂಗೆ ನನಗೆ ಬೇಜಾರು ಮಾಡ್ತೀರಾ? ಸಾಕು ನಿನ್ನ ನಾಟಕ ಇಲ್ಲಿಗೆ ಸಾಕು ಮಾಡು. ಕಣ್ಣೀರು ಸುರಿಸ್ಬೇಡ, ಮೊಸಳೆ ಕಣ್ಣೀರ. ಇಲ್ಲಿ ಯಾರೂ ನಂಬಕ್ಕೆ ದಡ್ರಿಲ್ಲ, ಕುರಿಗಳಿಲ್ಲ ಇಲ್ಲಿ. ಯಾಕತ್ತೆ ಹಿಂಗೆ ಮಾತಾಡ್ತಾ ಇದೀಯಾ? ಏನಾಯ್ತೀಗ? ನಾನು ಏನು ಮಾಡಿದೆ ಅಂತದ್ನಾಲ ಶುಭ ಮಸ್ತು ಅಂತನ ಈಗ ತಾನೇ ಒಳಗೆ ಕಾಲಿಕ್ಕಿದ್ದೀನಿ. ಬಂದ ತಕ್ಷಣ ನೀನು ಶುರು ಮಾಡ್ಕೊಂಡಲ್ಲ. ಯಾಕೆ ಏನು ಮಾಡಿದೆ ನಾನು ಅಂತದ್ದ ಹೇಳು? ಏನು ಮಾಡಿದ್ಯಾ? ತುಂಗ ಬಂದಿದ್ಲು, ತವ್ರ ಮನೆಗೆ ಹೋಗಿ ಎಲ್ಲ ವಿಷಯನೂ ತಿಳ್ಕೊಂಬಂದು ನನ್ನ ಹತ್ರ ಹೇಳಿದ್ಲು. ನೀನೇನು ಅಲ್ಲಿ ಆ ರಂಗಮ್ಮನ ಹತ್ರ ಏನು ಹೇಳಿದ್ಯಾ, ನನ್ನ ಹತ್ರ ಏನು ಹೇಳಿದ್ಯಾ ಅಂತಾನ ಅದೆಲ್ಲ ಗೊತ್ತಾಯ್ತು. ನೀನು ಹೇಳಿದ್ದೆಲ್ಲನ ಸುಳ್ಳು, ಈ ಮದುವೆ ನಿಲ್ಸಕ್ಕೆ ಆಡಿದ ನಾಟಕ ನಿಂದು ಅಂತಾನ. ಈ ಥರ ಯಾಕೆ ಮಾಡಿದೆ ನೀನು? ನಮ್ಮ ಆಶನಿಗೆ ಒಳ್ಳೆ ಮನೆ ಸಿಗೋದು, ಗೌರ್ಮೆಂಟ್ ಕೆಲಸ ಆಗಿರೋ ಹುಡುಗ ಸಿಗೋದು ನಿನ್ಗಿಷ್ಟ ಇಲ್ವಾ? ಅಲ್ಲ ಹೋಗಿ ನನ್ನ ಮಗಳದು ಏನೋ ಲವ್ ಮಾಡ್ತಾ ಇದ್ದಾಳೆ, ಕಾಲೇಜಿಂದ ಇನ್ನೂ ಲವ್ ಮಾಡ್ತಾ ಇದ್ದಾಳೆ, ಮದುವೆ ಮಾಡ್ಕೋಬೇಡ್ರಿ ಹಂಗೆ ಹಿಂಗೆ. ಮದುವೆ ಮಾಡ್ಕೊಂಡ್ಮೇಲೆ ಅವಳು ಓಡೋದ್ರು ಓಡೋಗ್ಬೋದು, ಹೇಳಕ್ಕಾಗಲ್ಲ. ನಿಮ್ಮ ಮಗನಂತೂ ಮದುವೆ ಆಗಲ್ಲ ಅವಳು, ಹಂಗೆ ಹಿಂಗೆ ಅಂತ ಹೇಳಿದ್ಯಲ್ಲ ಏಮಂತಾಗಿ. ಇಂಥವೇ ಹೇಳ್ಕೊಂಬರೋದು ನಾಚಿಕೆ ಆಗಲ್ವ ನಿನ್ಗೆ? ಇಂಥವು ಹೇಳ್ಕೊಂಬರಕ್ಕೆ ನಾದ್ನಿ ಬಗ್ಗೆನ, ನಿನ್ನ ಬಗ್ಗೆನೇ ಆಗಲಿ ಯಾರನ್ನ ಹಿಂಗೆ ಕೆಟ್ಟದಾಗ ಹೇಳಿದ್ರೆ ನಿನ್ಗೆ ಸಿಟ್ಟು ಬರುತ್ತೋ ಇಲ್ವೋ? ಅಯ್ಯಯ್ಯೋ, ಅಂದರೆ ನಾನು ಸುಳ್ಳು ಹೇಳಿರೋ ವಿಷಯ ಆ ತುಂಗ ಎಲ್ಲ ಬಂದು ಪಿನ್ನಿಕ್ಕಿದಾಳೆ ಏನು ಮನೆಯಾಳಿ. ಅಲ್ಲ ನಮ್ಮಮ್ಮಯ್ಯನ ಜೈಲಿಗೆ ಹಾಕಿರೋದೆಲ್ಲ ಗೊತ್ತೈತಿ ಅವಳಿಗೆ. ಜೈಲಿಗೆ ಹಾಕಿರೋದು ಗೊತ್ತಿದ್ದನು ಇಲ್ಲಿ ಬಂದು ಆ ವಿಷಯ ಹೇಳ್ಬೇಕಾಗಿತ್ತಾ? ಮಾಡ್ತೀನಿ ಅವಳು ಸಿಗಲಿ ತುಂಗ ಅನ್ನವಳು. ಇಲ್ಲಿ ಇನ್ನೊಂದು ಸುಳ್ಳು ಹೇಳಿರೋದು, ಹುಡುಗಿ ಚೆನ್ನಾಗಿಲ್ಲ ಅಂದ್ರು, ಜಾತಕ ಬಂದಿಲ್ಲ ಅಂದ್ರು, ಅವ್ಳಿಗೆ ಹೋಗಿರೋ ಮನೆಗೆ ಒಳ್ಳೇದಾಗಲ್ವಂತೆ, ಶಾಸ್ತ್ರ ಕೇಳಿರಂತೆ, ಹಂಗೆ ಹಿಂಗೆ ಹುಡುಗಿಗೆ ಇನ್ನನ ವರದಕ್ಷಿಣೆ ಆಸೆ ಹಂಗೆ ಹಿಂಗೆ ಅಂತಾನ ಸುಳ್ಳು ಇಲ್ಲಿ ಹೇಳೋದು ನನ್ನ ಹತ್ರ, ಅಲ್ಲಿ ಹಂಗೆ ಹೇಳೋದು. ಅತ್ತೆ ತುಂಗ ಸರಿ ಇಲ್ಲ ಅತ್ತೆ, ಅವಳು ಬರೇನೆ ಈ ತರ ಕಿತಾಪತಿ ಬುದ್ಧಿ. ಅವಳ ಮಾತು ನಂಬೇಡಿ, ಸುಮ್ಮನೆ ಜಗಳ ತಂದಿಕಕ್ಕೆ ಹಿಂಗೆಲ್ಲ ಮಾಡ್ಯವಳೆ. ಅವಳು ಚೆನ್ನಾಗಿದ್ದಾಳಲ್ವಾ, ನಮ್ಮನ್ನ ನೋಡಿ ಹೊಟ್ಟೆ ಉರಿ ಅವಳಿಗೆ.
ಅವಳಂಗಿಲ್ವಲ್ಲ ನಾವು ಅಂತಾನೆ. ಅವ್ರದ್ದು ಹೊಸ ಮನೆ ಅಲ್ವಾ, ನಾವು ಎಲ್ಲಿ ಹೊಸ ಮನೆ ಕಟ್ತೀವೋ ಏನೋ ಅಂತ ಹೇಳಿ ಹಿಂಗೆ ಪಿನ್ನಿ ಕೇಳಿ ನಾನೇನು ಹೊಸ ಮನೆ ಕಟ್ಟಿ ಆಮೇಲೆ ಮದುವೆ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಹುಡುಗ ಸಿಗ್ತಾನಲ್ವಾ ನಮ್ಮ ಆಶನ್ಗೆ ಅಂತ ನಾನು ಹಿಂಗೆ ಯೋಚನೆ ಮಾಡಿದ್ದು. ಆ ಥರ ಅಲ್ಲ, ಆಶನ್ ಮದುವೆ ಹಾಳು ಮಾಡಬೇಕು ಅಂತ ಅಲ್ಲ. ಆಶನ್ಗೆ ಏನಾಗಿದೆ ಅತ್ತೆ, ಚೆನ್ನಾಗಿದ್ದಾಳೆ ಅವಳು, ಒಳ್ಳೆ ಹೀರೋಯಿನ್ ಥರ ಇದ್ದಾಳೆ. ಹಂಗಿದ್ಮೇಲೆ ಆ ರಂಗಮ್ಮನ ಮಗ ಏನು ಅಷ್ಟು ಚೆನ್ನಾಗಿಲ್ಲ ಹುಡುಗ, ಅವನಿಗಿನ್ನೇನು ಅಂತಾನ ನಾನು ಸುಮ್ಮನೆ ಒಂದು ಸುಳ್ಳು ಹೇಳಿದೆ ಅಷ್ಟೇನೆ. ಆಶನ್ ಮದುವೆನ ಇನ್ನು ಗ್ರ್ಯಾಂಡಾಗಿ ಮಾಡೋಣ ಹೊಸ ಮನೆ ಕಟ್ಟಿ ಅಂತ ನನ್ನ ಆಸೆ ಅಷ್ಟೇನೆ. ಮದುವೆ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಂದು, ಗೊತ್ತಾ? ಆ ತುಂಗನ್ಗೆ ಹೊಟ್ಟೆ ಉರಿ ಜಗಳ ತಂದಿಕ್ಕಕ್ಕೆ ಹಿಂಗೆಲ್ಲ ಹೇಳಿದಾಳೆ ಅತ್ತೆ. ಸುಮ್ಮನೆ ಇರ್ರಿ, ಅವಳ ಮಾತಾ ನಂಬಕ್ಕೆ ಹೋಗ್ಬೇಡಿ ನೀವು. ನಿನಗೆ ಇನ್ನೂ ಒಳ್ಳೆ ಮನೆ ಕೊಡ್ಬೋದು ನಾದ್ನಿನ ಅನ್ನೋದಾ ನಿನ್ನ ಯೋಚನೆ? ನಾನು ಮಾತಾಡಿದೆ ಅಯ್ಯಮ್ಮಂತಾಗೆ, ರಂಗಮ್ಮಂತಾಗೆ ಫೋನ್ ಮಾಡಿಕೊಟ್ಟಿದ್ಲು ತುಂಗ, ಅವಳ ಮಂತಕ್ಕೆ ಹೋಗಿದ್ದೆ. ಮಾತಾಡ್ತಾ ಅಯ್ಯಮ್ಮ, ಇಲ್ಲ ಹಂಗೆಲ್ಲ ಏನು ಹೇಳಿಲ್ಲ, ರಮ್ಯಾ ಹೇಳಿರೋದೆಲ್ಲ ಸುಳ್ಳು ಅಂತ ಅಯ್ಯಮ್ಮನಿಗೆ ಹೇಳೈತಿ. ತುಂಗ ಸತ್ಯನೇ ಹೇಳಿದಾಳೆ, ಅವಳು ಯಾಕೆ ಸುಳ್ಳು ಹೇಳ್ತಾಳೆ? ಸುಳ್ಳು ಹೇಳಿರೋಳು ನೀನು. ಯಾಕಿಂತ ಬುದ್ಧಿ ನಿನಗೆ? ಅಯ್ಯೋ ಅತ್ತೆ, ಏನತ್ತೆ, ನಾನೇ ಈಗ ನಮ್ಮಮ್ಮ ಜೈಲ್ನಾಗ ಐತೆ ಅಂತ ನಾನು ದುಃಖದಲ್ಲಿದ್ದೀನಿ. ನೀನು ಯಾವ್ದಾವ್ದೋ ವಿಷಯ ತಗೊಂಬಂದು ನನ್ನ ಮೇಲೆ ರೇಗಾಡ್ತಾ ಇದೆಯಲ್ಲತ್ತೆ. ನನ್ನ ಕಷ್ಟ ಯಾರು ಅರ್ಥ ಮಾಡ್ಕೊಂಬಲ್ಲ. ನಮ್ಮಮ್ಮನ ಜೈಲಿಂದ ಬಿಡಿಸ್ಕೊಂಬರೋದು ಹೆಂಗೆ ಅಂತ ನಾನು ಚಿಂತೆ ಮಾಡ್ತಿದ್ರೆ ನಿಮಗೆ ನಿಮ್ಮ ಮಗಳ ಮದುವೆದೇ ಚಿಂತೆ. ಅಯ್ಯೋ, ನಿಮ್ಮಮ್ಮ ಏನು ಮಾಡಿದಾಳೆ, ಯಾಕೆ ಜೈಲಿಗೆ ಹೋಗಿದ್ದಾಳೆ ಅಂತನ ಅದನ್ನು ಹೇಳಿದ್ಲು. ಇನ್ನೊಬ್ಬರಿಗೆ ಮೋಸ ಮಾಡಕ್ ಹೋಗಿ ಇನ್ನೊಬ್ರನ್ನ ಜೈಲಿಗೆ ಕಳ್ಸಕ್ ಹೋದ್ರೆ ಹಿಂಗೆ ಆಗೋದು, ಅದು ತಮಗೆ ಸುತ್ಕೊಂಬುತ್ತೆ. ಅಂತವೆಲ್ಲ ಮಾಡಕ್ ಹೋಗ್ಬಾರ್ದು. ಸುಮ್ಮನೆ ನೀನೇ ಕಣ್ಣೀರಾಗ್ತೀಯ. ನಿಮ್ಮ ಅಮ್ಮಯ್ಯ ಮಾಡಿರೋದಕ್ಕೆ ಸರಿಯಾಗಿ ಶಿಕ್ಷೆನೇ ಆಗೈತಿ. ಇನ್ನೊಬ್ರಿಗೆ ತೊಂದರೆ ಕೊಡಕ್ ಹೋದ್ರೆ ಹಿಂಗೆ ಆಗೋದು. ಬಿಡು, ಅದಕ್ಕೆ ಯಾಕೆ ಕಳ್ತೀಯ? ಏನಾದರೂ ಬಿಡಪ್ಪ, ಏನು ತಪ್ಪು ಮಾಡ್ದಲೇನೆ ಜೈಲಿಗೆ ಹಾಕಿವ್ರೆ ಅಂದ್ರೆ ಅದೊಂಥರ ದುಃಖ ಪಟ್ರೆ ಅದಕ್ಕೆ ಅರ್ಥ ಇರುತ್ತೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು. ಅನುಭವಿಸ್ತಾ ಇದ್ದಾಳೆ ಅಷ್ಟೇ ನಿಮ್ಮ ಅಮ್ಮಯ್ಯ, ಬಿಡು, ಅದರಲ್ಲಿ ಏನು ತಪ್ಪಿಲ್ಲ. ಅಯ್ಯೋ ಮನೆಯಾಳ್ ತುಂಗ ಎಲ್ಲ ನಂತವ್ರ ಮನೆ ವಿಷಯ, ನಮ್ಮಮ್ಮನ ವಿಷಯ ಎಲ್ಲ ಹೇಳಿ ನನ್ನ ಮರ್ಯಾದೆ ಕಳೀತಾ ಇದ್ದಾಳೆ. ಅಯ್ಯೋ, ಅವಳ ಮಾತು ಕೇಳ್ಕೊಂಡ ಮತ್ತೆ ಹೆಂಗೆಲ್ಲ ಮಾತಾಡ್ತಾ ಇದ್ದಾರಲ್ಲಪ್ಪ. ಅಲ್ಲ, ಸೊಸೆಗಿಂತನ ಕಂಡವ್ರ ಮತ್ತೆ ಹೆಚ್ಚಾಯ್ತೇನತ್ತೆ ನಿನಗೆ? ಅವಳೇ ಹೆಚ್ಚ? ನನ್ನ ಮಾತು ನಂಬ್ತೀಯೋ ಅವಳ ಮಾತು ನಂಬ್ತೀಯೋ? ಹೇಳು. ಎತ್ತಾಗಿದ್ರೆ ಎಂಥವ್ರ ಮಾತನ್ನು ಕೇಳ್ತೀನಿ ನಾನು. ಸರಿಯಾಗಿ ಹೇಳ್ಬೇಕು, ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಬಿಡು, ನಿನ್ನ ಎಷ್ಟು ಬೈದ್ರು ಅಷ್ಟೇನೆ, ನಿನ್ನ ಬುದ್ಧಿ ಅಂತೂ ಬದಲಾಗಲ್ಲ. ಅಮ್ಮನ ಬುದ್ಧಿ ಎಲ್ಲ ಹೋಗುತ್ತೆ. ಆಯ್ತು ಬಿಡಿ, ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ. ಅಲ್ಲ ಏನೋ ನೋಡಪ್ಪ, ಸೊಸೆ ಅವ್ರ ಅಮ್ಮಯ್ಯ ಜೈಲ್ನಾಗ ಐತಲ್ಲ, ಹೋಗಿ ಮಾತಾಡ್ಸ್ಕೊಬರೋಣ, ನೋಡ್ಕೊಂಬರೋಣ ಅಂಬೋದಿಲ್ಲ. ಅವಳ ತುಂಗ ಏನೋ ಹೇಳ್ಕೊಟ್ಲು ಅಂತಾನ ಊರಿಂದ ಬಂದ ತಕ್ಷಣ ನನ್ನ ಮೇಲೆ ಜಗಳ ತೆಗ್ದಿದ್ಯಾ ರೀ. ನೀವು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ನೋಡ್ರಿ ನಿಮ್ಮ ಅಮ್ಮ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತಾನ. ಸುಮ್ಮನಿರು, ಅಳಬೇಡ. ನೀನು ಯಾಕಂಗೆ ಸುಳ್ಳು ಹೇಳಕ್ ಹೋದೆ? ಸುಳ್ಳು ಹೇಳಿದ್ಕೆ ತಾನೇ ಇಷ್ಟೆಲ್ಲ ಬಂದಿದ್ದು. ಬಿಡು, ನಿಮ್ಮ ಅಮ್ಮಯ್ಯನ ಬೇಲ್ ಕೊಟ್ಟು ಬಿಡಿಸ್ಕೊಂಬರಿವ್ರಂತೆ, ಯಾಕೆ ಕಳ್ತೀಯ? ನಡಿ ಒಳಕ್ಕೆ. ರೀ, ಬೇಲ್ ಕೊಡಕ್ಕೆ ಇನ್ನೂ 1 ವಾರ ಆಗುತ್ತೆ ಅಂದ್ರು. 1 ವಾರನೂ ಆಗ್ಬೋದು, ಇನ್ನೂ ಜಾಸ್ತಿ ದಿನಾನೂ ಆಗ್ಬೋದು ಅಂತ ಹೇಳಿದ್ರು. ನಾನು ಅದಕ್ಕೆ ಅಲ್ಲೇ ಇರೋದು ಹೆಂಗೆ ಅಂತ ಬಂದೆ. ನಮ್ಮ ಅಣ್ಣಗೆ ಬೇರೆ ಗೊತ್ತಾಗಲ್ಲ ಜಗ್ಗುಗೆ. ಅದಕ್ಕೆ ನೀವು ಒಂದಿಷ್ಟು ಸಹಾಯ ಮಾಡ್ರಿ ನಮ್ಮ ಅಮ್ಮಯ್ಯನ ಜೈಲಿಂದ ಬಿಡಿಸಕ್ಕೆ. ನಿಮ್ಮ ಅಮ್ಮಗೆ ನನ್ನ ಮಗ ಸಹಾಯ ಮಾಡಬೇಕು, ನೀನು ನನ್ನ ಮಗಳು ಜೀವನ ಹಾಳು ಮಾಡಬೇಕು. ಸರಿಯಾಗೈತೆ ಕಣೆ ನಿಂದು. ಹೇ ಸುನಿಲ, ಹೋಗೋ, ಸುಮ್ಮನೆ ಕೆಲ್ಸಕ್ಕೆ ಹೋಗೋ ನೀನು. ಆಯ್ತು ಬಿಡಿ, ಯಾರು ಸಹಾಯ ಮಾಡಬೇಡಿ. ಸತ್ಯ ಗೊತ್ತಾಯ್ತು ಅಂತನ ಕಣ್ಣೀರು ಹಾಕ್ತಾಳೆ ನೋಡು. ಕಣ್ಣೀರು ಹಾಕೊಂಡು ಹೆಂಗ್ ಓದ್ಲು. ಹೋಗ ನೀನ್ ಕೆಲ್ಸಕ್ಕೆ ಹೋಗ, ಸುಮ್ಮನೆ ಅವರೆಲ್ಲ ಬೇಕು ಅಂದ್ರೆ ಬಿಡಿಸ್ಕೊಂಬರ್ತಾರೆ. ಸರಿ ಅಮ್ಮ, ಆಯ್ತು, ಹೋಗಿ ಬರ್ತೀನಿ. ಏನ್ ಬುದ್ಧಿನ ಏನ್ ಕಥೆಯ, ತಾಯಿ ಮಗಳದು ಒಂದೇ ಬುದ್ಧಿ, ಬದಲಾಗಲ್ಲ ಬಿಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.